ಕೆಲವೊಂದು ಸಿನಿಮಾಗಳಾಗೆ ಸೈಲೆಂಟ್ ಆಗಿದ್ದುಕೊಂಡೆ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಶುರು ಮಾಡಿಬಿಡ್ತಾರೆ. ಅಂತಹ ಇರುವಂಥ ಸಿನಿಮಾ ಸತ್ಯಂ. ಈಗಾಗಲೇ ಟೀಸರ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾನೆ ಇದ್ದಾವೆ. ಸೊ ಬನ್ನಿ, ನಿಮ್ಮ ಜೊತೆ ಈಗ ಚಿತ್ರತಂಡ ಇದೆ, ಸೊ ಮಾತಾಡ್ಸೋಣ. ಜೊತೆ ಈಗ ಸಂತೋಷ್ ಬಾಲಾಜ್ ಇದ್ದಾರೆ, ಜೊತೆಗೆ ರಂಜನಿ ರಾಘವನ್ ಕೂಡ ಇದ್ದಾರೆ. ಮಾತಾಡ್ಸೋಣ. ಇಬ್ರು ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸಾಕಾಗಿದ್ದೀನಿ. ಹೇಗಿದ್ದೀರಾ? ಸತ್ಯವಾಗ್ಲೂ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಸೊ ಮೊದಲನೇದಾಗಿ ಇಬ್ಬರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಸೊ ಈ ವರ್ಷ ನಿಮ್ಮಿಬ್ಬರು ತುಂಬ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಹೌದು, ಆ್ಯಕ್ಚುಲಿ ಸತ್ಯಂ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೇನು ರಿಲೀಸ್ ಹತ್ರ ಬಂದಿದೆ. ಸೊ ಡೆಫಿನೆಟಾಗಿ ತುಂಬ ಖುಷಿ ಇದೆ ಆ್ಯಂಡ್ ಎಸ್, ಹ್ಯಾಪಿ. ಹೇಗಿದೆ ಈ ವರ್ಷ ನಿಮಗೆ? ಹೌದು, ಈಗ ವರ್ಷದ ಶುರುನಲ್ಲೇ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ಇದೆ. ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಥರ ನಮಗೆ, ಅಂದರೆ ನಮ್ಮ ಕೆಲಸ ಶುರುವಾಗ್ತಿದೆ, ನಾವು ಮಾಡಿರೋ ಕೆಲಸ ಜನ ನೋಡಲಿ ಅಂತ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ತುಂಬ ಸ್ಪೆಷಲ್ ಆಗಿದೆ. ಓಕೆ, ಸಂತೋಷ ನೆನಪಾಗೋದು ಕೆಂಪ ಬಂದು 10 ವರ್ಷ ಮೇಲೆ ಆಗೋಗಿದೆ. ಬಟ್ ಈಗಲೂ ಕೂಡ ಆ ಸಿನಿಮಾನೇ ತುಂಬ ತುಂಬ ಸ್ಪೆಷಲ್ ಅನಿಸುತ್ತೆ. ಅದಾದ ನಂತರ ಗಣಪ ಬಂತು, ಸಾಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು. ಕರಿಯರ್ 2 ಬಂತು, ಈಗ ಲಾಂಗ್ ಗ್ಯಾಪ್ ಆದಮೇಲೆ ಸೊ ಈ ಸಿನಿಮಾ ಸತ್ಯಂ ಕೂಡ ವೆರಿ ಪವರ್ಫುಲ್. ಕೆಂಪ ಆ್ಯಕ್ಚುಲಿ 14 ವರ್ಷ ಆಯಿತು, 2009 ರಿಲೀಸ್ ಆಗಿದ್ದು. ಅದಾದ ನಂತರ ಗಣಪ, ಕರಿಯಾಟು, ಇಷ್ಟು ಲಾಂಗ್ ಗ್ಯಾಪ್ ಆದಮೇಲೆ ಸತ್ಯಂ ಮೂಲಕ ಬರ್ತಾಯಿದ್ದೀನಿ. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಸಿನಿಮಾ ಮಾಡಿದ್ರೆ ಜನರ ಮನಸ್ಸಲ್ಲಿ ಉಳ್ಕೋಬೇಕು, ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಇಷ್ಟು ದಿವಸ ವೆಯ್ಟ್ ಮಾಡಿ ಮಾಡ್ತಿದ್ದೆ. ಸೊ ಸತ್ಯಂ ಕತೆ ಅಶೋಕರಾಗಲಿ ಮಂತೇಶ್ವರಾಗಲಿ ಹೇಳಿದಾಗ ತುಂಬ ಖುಷಿ ಆಯಿತು. ಸೊ ನನ್ನ ಮುಂಚೆ ಇದ್ದಿದ್ದ ಸಿನಿಮಾಗಳಿಗಿಂತ ಇದು ಡಿಫ್ರೆಂಟ್ ಆದ ಒಂದು ಇದಾಯಿತು. ಎಸ್, ಹ್ಯಾಪಿ. ಸತ್ಯಂ ಆದಷ್ಟು ಬೇಗ ರಿಲೀಸ್ ಆಗ್ತಿದೆ, ಖುಷಿಗಿದೆ. ಓಕೆ, ಸೊ ರಂಜನಿ ಅವರು ಯಾವ್ದು ಸಿನಿಮಾ ಮಾಡ್ತಾರೆ ಅಂದರೆ ತುಂಬ ಸ್ಪೆಷಲ್ ಆಗಿರೋದಂತ ಗೊತ್ತಿರೋದು ವಿಚಾರ. ಯಾಕೆ ಅಂತಂದರೆ ಅವರು ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ಎಲ್ಲದೂ ಕೂಡ ವೆರಿ ವೆರಿ ಸ್ಪೆಷಲ್ ಆಗಿರುತ್ತೆ. ಈ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್ ಆಗಿರುತ್ತೆ, ನಿಮ್ಮ ಫ್ಯಾನ್ಸಿಗೆ ಎಷ್ಟು ಸ್ಪೆಷಲ್ ಆಗಿರುತ್ತೆ? ಆ್ಯಕ್ಚುಲಿ ಸಂತೋಷ್ ಅವ್ರ ಸಿನಿಮಾ ಅಂದ ತಕ್ಷಣ ಎಲ್ಲರಿಗೂ ಒಂದು ಮಾಸ್ ಸಿನಿಮಾ ಆಗಿರುತ್ತೆ ಇದು ಎಲ್ಲ ಹುಡುಗರಿಗೆ ಅಂತ. ಸತ್ಯಂ ಅಂತ ಬಂದಾಗ ಇದೊಂದು ಫ್ಯಾಮಿಲಿ ಮತ್ತು ಮಾಸ್ ಎರಡೂ ಇದೆ. ಸೊ ನನಗಿರೋದು ಫ್ಯಾಮಿಲಿ ಇಮೇಜ್, ಅವ್ರಿಗಿರೋದು ಮಾಸ್ ಇಮೇಜ್. ಸೊ ಇದು ಎರಡೂ ಕಂಬೈಂಡ್ ಆಗಿ ಯಾ ದ್ಯಾಟ್ಸ್ ಟ್ರೂ, ಕ್ಲಾಸ್ ಆ್ಯಂಡ್ ಮಾಸ್. ಹಾಗಾಗಿ ಈ ಸಿನಿಮಾ ತುಂಬ ಸ್ಪೆಷಲ್ ನಮ್ಮಿಬ್ರಿಗೂ ಕೂಡ, ನಮ್ಮನ್ನು ಇಷ್ಟಪಡೋವಂಥ ಜನಕ್ಕೂ ಕೂಡ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಕ್ಲಾಸ್ ಆ್ಯಂಡ್ ಮಾಸ್ ಅನ್ನೋದ್ರ ಜೊತೆಗೆ ಒಂದು ಗಟ್ಟಿಯಾದ ಕತೆ, ಒಂದು ನಮ್ಮ ಕನ್ನಡದ ಕತೆ ಅಂತಲೇ ಕರಿಬೋದು. ಮಲೆನಾಡಿನ ಕತೆ, ಒಂದು ಕುಟುಂಬದ ಕತೆ, ಅದರಲ್ಲಿರೋ ಒಂದು ಸತ್ಯ ಏನು, ಅದೇನು ಮಿಸ್ಟ್ರಿ ಅದು ಅಂತ, ಹಿಡನ್ ಟ್ರೂತ್ ಅಂತ ನಮ್ಮದು ಸಬ್ ಕ್ಯಾಪ್ಷನಲ್ಲೇ ಬರುತ್ತೆ ಟೈಟಲ್ ಕೆಳಗೆ. ಸೊ ಏನದು ಅಂತ ಆ ಒಂದು ಥ್ರಿಲ್ಲರ್ ಆಗಿ, ಸಸ್ಪೆನ್ಸ್ಫುಲ್ ಆಗಿ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಕೂತು ನೋಡಿ ಖುಷಿ ಪಡೋ ಥರ ಸಿನಿಮಾ ಬಂದಿದೆ. ಇದನ್ನು ಆದಷ್ಟು ಬೇಗ ರಿಲೀಸ್ ಮಾಡಿ ಜನ ಎಲ್ಲ ನಮ್ಮನ್ನು ನೋಡಲಿ, ಆ ಕಥೆನ ಇಷ್ಟಪಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಓಕೆ ಸಂತು, ಒಂದು ವಿಚಾರ ಅಂತಂದರೆ ಸಂತು ಈಗ ಹೇಳಿದಂತೆ ಮಾಸ್ ಸಿನಿಮಾಗಳ ಜೊತೆಗೆ ಸಿಕ್ಕಾಪಟ್ಟೆ ಗುರುತಿಸ್ಕೊಂಡಂಥವ್ರು. ಬಟ್ ಈ ಸಲ ನೀವು ಮಾಸ್ ಜೊತೆಗೆ ಒಂದು ಕಂಟೆಂಟ್ ಸಿನಿಮಾ, ಏಕೆಂದರೆ ಈಗ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಕಂಟೆಂಟ್ ಬಗ್ಗೆ ಸಿಕ್ಕಾಪಟ್ಟೆ ಮಾತುಗಳು ಚಾಲ್ತಿಲಿರುವಂಥದ್ದು. ಈ ಕಂಟೆಂಟ್ ನಿಮಗೆ ಎಷ್ಟು ಮಟ್ಟಿಗೆ ನಿಮಗೆ ಏನು ಸ್ಫೂರ್ತಿಯನ್ನು ನಿಂತ್ಕೊಂಡಿತ್ತು? ನಾನು ಮುಂಚೆನೇ ಹೇಳ್ದಂಗೆ ನಾನು ಸಿನಿಮಾ ಮಾಡಿದ್ರೆ ಜನರ ಮನಸ್ಸಲ್ಲಿ ಉಳ್ಕೊಳ್ಳೋ ಥರ ಒಂದು ಸಿನಿಮಾ ಮಾಡಬೇಕು ಅಂತಲೇ ನನ್ನ ಆಸೆ ಇದ್ದಿದ್ದು. ಸೊ ಇದು ಅಶೋಕ್ ಆಗಲಿ ಮಂತೇಶ್ವರ ಆಗಲಿ ಫಸ್ಟ್ ಬಂದ ಕತೆ ಹೇಳಾಗ ಇದು ನನಗೆ ಸಪ್ರೇಟಾಗಿ ಒಂದು ಬೇರೆ ಥರನೇ ಸಿನಿಮಾ ಅಂತ ಅನ್ನಿಸ್ತು. ಆ್ಯಂಡ್ ಸಿನಿಮಾದಲ್ಲಿ ಗಣಪ ಆಗಲಿ, ಕರಿಯಾಟು ಆಗಲಿ, ನಂದು ಹಳೆ ಸಿನಿಮಾ ಕೆಂಪ ಆಗಲಿ, ಜನ್ಮ ಆಗಲಿ, ಯಾವುದೇ ಆಗಿರಲಿ, ಅದು ಸಪ್ರೇಟಾಗಿ ಬೇರೆ ಆಗಿರೋಂಥ ಒಂದು ಸಿನಿಮಾ ಅದು. ಸೊ ಇದರಲ್ಲಿ ನಂದು ರಂಜನಿ ಅವ್ರದ್ದು ಒಂದು ಫ್ರೆಂಡ್ಶಿಪ್ಪು, ಲವ್ ಸ್ಟೋರಿ, ಒಂದು ಸಸ್ಪೆನ್ಸ್ ಥ್ರಿಲ್ಲರು, ಸೊ ಆ ಥರ ಇರೋವಂಥ ಒಂದು ಸಿನಿಮಾ. ಸೊ ಡೆಫಿನೆಟಾಗಿ ಜನ ಇದನ್ನು ಒಂದು ಬೇರೆ ಥರನೇ ನೋಡ್ತಾರೆ ಅನ್ನೋ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಟೀಸರ್ ಬಗ್ಗೆ ಮಾತಾಡಲೇಬೇಕಿದೆ, ಏಕೆಂತಂದರೆ 1 ಮಿಲಿಯನ್ ವ್ಯೂಸ್ ಟೀಸರ್ ಪಡ್ಕೊಂಡಿರುವಂಥದ್ದು. ಸೊ ಆದರೆ ನಿಮಗೆ ಟೀಸರ್ ನೋಡಿದಾಗ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಕೊಟ್ಟಂಥ ಫಸ್ಟ್ ರಿಯಾಕ್ಷನ್ ಏನು? ತುಂಬ ವಿಷಯಗಳಿದೆ ಅಂತಂದರೆ ಒಂದನ್ನೇ ಹೇಳ್ತಿದ್ದಾರೆ ಅಂತ ಅನಿಸಿಲ್ಲ. ಅಲ್ಲಿ ಏನೋ ಒಂದು ಕತೆ ಇದೆ, ಸ್ಟಫ್ ಇದೆ ಅಂತ ಎಲ್ಲರೂ ಇಷ್ಟಪಟ್ಟಿತ್ತು. ಏನೇನೋ ಇದೆಯಲ್ಲ ಇದರಲ್ಲಿ, ಏನಿರ್ಬೋದು ಸಿನಿಮಾ ಅಂತ ಆ ಕ್ಯೂರಿಯಾಸಿಟಿ ಫ್ಯಾಕ್ಟರೇ ಎಲ್ಲರೂ ನನಗೆ ಫಸ್ಟ್ ಕೊಟ್ಟಿದ್ದ ರೆಸ್ಪಾನ್ಸ್. ಓಕೆ, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಮಜವಾಯ್ತಂತೆ ಕಾಡಲ್ಲಿ. ಆ್ಯಕ್ಚುಲಿ ಆ ಒಂದು ಬಂಚಲ್ಲಿ ನಾನಿರಲಿಲ್ಲ. ನನಗೆ ನನ್ನ ನೆನಪಲ್ಲಿ ಉಳ್ಕೊಂಡಿದ್ದೇನೆಂದರೆ, ಹೆಬ್ರಿ ಶೂಟಿಂಗ್ ಮಾಡ್ಬೇಕಾದ್ರೆ ಮಂಗಳೂರು ಫ್ಲೈಟ್ ತೊಗೊಂಡೋಗ್ಬಿಟ್ಟು ನಾನು ಪರ್ಸ್ ಕಳ್ಕೊಂಬಿಟ್ಟಿದ್ದೆ.
ಇದು ಮೋಸ್ಟ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಆದರೆ ಪರ್ಸ್ ಕಳ್ಕೊಂಡ್ಮೇಲೆ ನನಗೆ ತುಂಬ ಸಹಾಯ ಮಾಡಿದ್ದು ಇವರು ಮುಖ್ಯಮಂತ್ರಿ ಚಂದ್ರು ಸರ್. ನಾವು ವಿ ಬಿಕೇಮ್ ಗುಡ್ ಫ್ರೆಂಡ್ಸ್ ಆಫ್ಟರ್ ದ್ಯಾಟ್. ಅದು ಒಂದೇ ಫ್ಲೈಟಲ್ಲಿ ಬಂದಿದ್ವಿ. ನಾನು ಪರ್ಸ್ ಎಲ್ಲೋ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ, ಅದು ಸಿಗಲೇ ಇಲ್ಲ. ಅದರಲ್ಲೆಲ್ಲ ಕಾರ್ಡ್ಸ್ ಎಲ್ಲ ಇತ್ತು. ಅಲ್ಲಿಂದ ನನಗೆ ಹೆಬ್ರಿಗೆ ಕರ್ಕೊಂಡು ಬರೋ ತನಕ ಅವ್ರ ಜೊತೆ ಕರ್ಕೊಂಬಂದು ಊಟ ಕೊಡಿಸಿ ಪ್ರತಿಯೊಂದಕ್ಕೂ ಬಿಲ್ ಕೊಟ್ಟು, ಅದಾದಮೇಲೆ ವಾಪಸ್ ಹೋಗುವಾಗಲೂ ಅಷ್ಟೇ ನಂದು ID ಕಾರ್ಡ್ ಇಲ್ಲ ಅಂತ ಹೇಳಿ ಅವರು ನನ್ನ ಫೋನಲ್ಲಿ ಇದ್ದಿದ್ದು ID ಕಾರ್ಡ್ ತೋರಿಸಿ ನನ್ನ ಮನೆಗೆ ಹೋಗೋವರೆಗೂ ಫುಲ್ ಚೆನ್ನಾಗಿ ನೋಡ್ಕೊಂಡಿದ್ರು. ಸೊ ನಾನು ಮುಖ್ಯಮಂತ್ರಿ ಚಂದ್ರು ಸರ್ನ ಈ ಒಂದು ಟೈಮಲ್ಲಿ ನಾನು ನೆನ್ಪು ಮಾಡಿಕೊಂಡು ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂತು ನಿಮ್ಗೆ ಹೇಗಿತ್ತು ಈ ಎಕ್ಸ್ಪೀರಿಯನ್ಸು? ನೈಟ್ ಶೂಟಲ್ಲಿ ರಂಜಿನಿ ಅವ್ರು ಇರಲಿಲ್ಲ. ರಂಜಿನಿ ಅವ್ರದ್ದು ಸ್ವಲ್ಪ ಇದ್ರು ಆ ಮನೆಯಲ್ಲಿ ಒಂದು ಶೂಟ್ ಮಾಡಿದಾಗ ಮಾತ್ರ. ಅದೊಂದು ಸಣ್ಣ ಇದರಲ್ಲಿ ಬಟ್ ಇವರೆಲ್ಲ ಹೇಳ್ತಿರೋದು ಏನಂತ ನನಗೂ ಏನು ಹೇಳ್ತಿದ್ದಾರೆ ಅಂತ. ಆ್ಯಕ್ಚುಲಿ ಅದಕ್ಕೆ ಮುಂಚೆ ನಾವು ಕಾಡಲ್ಲಿ ಫೈಟ್ ಮಾಡಿದ್ವಿ, ವಿಕ್ರಮ್ ಅಂತ ಮಾಸ್ಟ್ರು. ಅದೊಂದು ಡಿಫ್ರೆಂಟ್ ಆದೊಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. 3 ರಿಂದ 4 ದಿವಸ ಬರೀ ನೈಟ್ ಶೂಟ್ ಮಾಡಿದ್ದೀವಿ, ಫೈಟ್. ಸೊ ಚೇಸಿಂಗಿಂದ ಹಿಡಿದು ಯಾವುದೇ ಆಗಿರಲಿ, ಈ ಕಾಡಲ್ಲಿ ಶೂಟ್ ಮಾಡ್ಬೇಕಾದ್ರೆ ಯಾರಿಗೇ ಆಗಿರಲಿ ಭಯ ಇದ್ದೇ ಇರ್ತದೆ. ಅವು ಇವು ಪ್ರಾಣಿಗಳು. ಬಟ್ ಒಂದು ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ನೈಟ್ ಶೂಟ್ ಸುಮಾರು ಮಾಡಿದ್ದೀನಿ, ಬಟ್ ಈ ಥರ ಕಾಡಲ್ಲಿ ಮಾಡೋದು ಇದೆ ಫಸ್ಟ್ ಟೈಮು. ಅದು ಹೆಬ್ರಿ ಅಂತ ಹೆಬ್ರಿಯಿಂದ ಒಂದು ಸ್ವಲ್ಪ ದೂರ ಅಲ್ಲೊಂದು ಕಾಡು. ಸೊ ಟೀಮೆಲ್ಲ ಸಪೋರ್ಟಿವ್ ಆಗಿ ನಿಂತು ಒಂದು ಸಕ್ಸಸ್ಫುಲ್ಲಾಗಿ ಒಂದು ಫೈಟ್ನ ಮುಗಿಸಿದ್ದೀವಿ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಇನ್ನೂ ಎಕ್ಸ್ಪೀರಿಯೆನ್ಸ್ ಅಂದರೆ ಚಳಿ ಸರ್, ಸಿಕ್ಕಾಪಟ್ಟೆ. ಆಮೇಲೆ ಬರೀ ಯಾವುದೋ ಒಂದು ನಾರ್ಮಲ್ ಥರ ಇದು ಮಾಡಿದರು. ಆಮೇಲೆ ಅಶೋಕ್ ಸರ್ ಇದು ಮಾಡಿ ಒಂದು ಕಾಸ್ಟ್ಯೂಮ್ ಹಾಕ್ಸಿದ್ರು, ಬೇರೆ ಥರ ಕಾಸ್ಟ್ಯೂಮ್, ಜಾಕೆಟ್ ಟೈಪು. ಆಮೇಲೆ ಈ ಕಾಲುಗಳಿಗೆ ಎತ್ಬಿಡ್ತಾವೆ, ಅದೊಂದು ಜಿಗಣೆ ಏನೋ ಅಂತಾರೆ, ಅದೊಂದು ಭಯ ಇತ್ತು, ಕಚ್ತಿರುತ್ತೆ ಅದು. ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸು, ಅದನ್ನು ಮಾತ್ರ ಹೇಳ್ಬೋದು. ಮತ್ತೊಂದು ಖುಷಿ ವಿಚಾರ ಅಂದರೆ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಬೇಕು. ವಾಟ್ ಆ ಸ್ಟಾರ್ ಕಾಸ್ಟ್? ದೊಡ್ಡ ಕಲಾವಿದ ಜೊತೆ ಆ್ಯಕ್ಟ್ ಮಾಡಿದೆ ಒಂದು ಪುಣ್ಯ, ಒಂದು ಮೋಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸು, ಮೆಮೊರಬಲ್ ಟೈಮ್. ಅದೆಲ್ಲ ಹೇಗಿತ್ತು? ಅದೆಲ್ಲ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋ ಆರ್ಟಿಸ್ಟ್ಗಳು ಕಣ್ಣೆದುರುಗಡೆ ಹಿಂಗೆ ಸಜೆಷನಲ್ಲಿ ಇಷ್ಟು ಹತ್ರ ನಿಂತ್ಕೊಂಡಾಗ ಅವ್ರನ್ನೇ ನೋಡಬೇಕು ಅಂತ ಅನಿಸುತ್ತೆ ಪರ್ಫಾರ್ಮ್ ಮಾಡೋಕ್ಕಿಂತ. ಬಟ್ ಆ ಥರ ನಮಗೆ ನರ್ವಸ್ ಆಗದೇ ಇರೋ ಹಾಗೆ ನಮಗೆ ಅವಿನಾಶ್ ಸರ್ ಆಗಿರ್ಬೋದು, ಆಮೇಲೆ ಮುಖ್ಯಮಂತ್ರಿ ಚಂದ್ರು ಸರ್, ಆಮೇಲೆ ಮತ್ತು ತಾತಾರು ಅಜ್ಜಿ ರೋಲ್ ಮಾಡಿರೋರ ಜೊತೆ ನನಗಿರಲಿಲ್ಲ. ಬಟ್ ನಾನೊಂದು ಇದು ವಿನಯ ಪ್ರಸಾದ್ ಮ್ಯಾಮ್ ಎಲ್ಲ ಸಿಕ್ಕಿದ್ರು ನನಗೆ. ಬಟ್ ಪರ್ಫಾರ್ಮ್ ಮಾಡಿದ್ದು ಮೇಜರ್ಲಿ ಇವ್ರುಗಳ ಜೊತೆ. ಬಟ್ ತುಂಬ ಕಂಫರ್ಟಬಲ್ ಆಗಿ ನಮ್ಗೆ ಕಾನ್ಫಿಡೆನ್ಸ್ ಕೊಡ್ತಾಯಿದ್ರು, ಮಾಡಿ ಚೆನ್ನಾಗಿ ಮಾಡಿ, ಇಬ್ಬರು ಚೆನ್ನಾಗಿ ಕಾಣಿಸಿದೆ. ಆಮೇಲೆ ತಮಾಷೆ ಮಾಡಿಕೊಂಡು ಅದೇ ಅಂದರೆ ಎಷ್ಟು ಈಸ್ ಔಟ್ ಆಗ್ತೀವೋ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಆ ಒಂದು ಕಂಫರ್ಟ್ ಅವರೆಲ್ಲ ಕೊಟ್ಟರು. ಸುಮಂತ್ ಸರ್ ಜೊತೆ ಮಾಡಿದಾಗ ಸ್ಟಾರ್ಟಿಂಗ್ ಅದೇ ಯಾರಿಗೇ ಆಗಿಲ್ಲ, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಾಗ ನಾನು ಸುಮಂತ್ ಸರ್ ನೋಡೋ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಭಯ ಆಯಿತು. ಅದೇ ಭಯ ಅಂದರೆ ಈಗ ಅಷ್ಟು ದೊಡ್ಡ ಆರ್ಟಿಸ್ಟ್ ಮುಂದೆ ನಾನು ನಿಂತಿದ್ದೀನಪ್ಪ, ಇವತ್ತು ಒಂದು ಒಳ್ಳೆ ಟೀಮಿಗೆ ಬಂದಲ್ಲ ಅಂತ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಹೈದ್ರಾಬಾದಲ್ಲಿ ಶೂಟ್ ಮಾಡಿದ್ವಿ. ಆ್ಯಕ್ಚುಲಿ ಅದೊಂದು ಸೀನ್ ಬರ್ತದೆ, ಅದು ಆ್ಯಕ್ಚುಲಿ ಟೀಸರಲ್ಲಿ ಕೂಡ ಇದೆ. ಅದು ರಿಯಲ್ಲಾಗೆ ಹಿಂಗೆ ಕೈ ನಡುಗ್ತಾಯಿತ್ತು ನನಗೆ, ಆ ಥರ ಇತ್ತು ಒಂದು ಇದು ಸುಮಂತ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ವಿನಯ್ ಪ್ರಸಾದ್ ಮೇಡಮ್ ಅವ್ರ ಜೊತೆ. ಇನ್ನು ಅವಿನಾಶ್ ಸರ್ ಜೊತೆ ನಾನು ಮುಂಚೆನೇ ಸಿನಿಮಾ ಮಾಡಿದ್ದೆ. ಸೊ ಪವಿತ್ರ ಲೋಕೇಶ್ ಮೇಡಮ್ ಅವ್ರ ಜೊತೆನೂ ಫಸ್ಟ್ ಎಕ್ಸ್ಪೀರಿಯೆನ್ಸು, ತುಂಬ ಖುಷಿ ಆಯಿತು. ಬಟ್ ಏನಂತಂದರೆ ಇದರಲ್ಲಿ ಒಂದು ಅವಿನಾಶ್ ಸರು ಪವಿತ್ರ ಲೋಕೇಶ್ ಒಂದು ತಂದೆ ತಾಯಿ ಆಗಿರ್ತಾರೆ. ಬಟ್ ರಿಯಲ್ ಲೈಫಲ್ಲಿ ತಂದೆ ತಾಯಿಯಲ್ಲಿ ಯಾವ ಥರ ಇರ್ತಾರೋ ಅದೇ ಥರ ಒಂದು ಸಪೋರ್ಟಿವ್ ಆಗಿ ಆ್ಯಕ್ಟ್ ಮಾಡಿಸಿದ್ರು. ಅಂದರೆ ಒಂದು ಒಳ್ಳೆ ಎಂಕರೇಜ್ಮೆಂಟ್ ಇತ್ತು. ಆಮೇಲೆ ಇನ್ನು ರಂಜನಿ ರಾಘವನ್ ಅವ್ರ ಜೊತೆ ನಮ್ಮದು ಒಂದು ಫ್ರೆಂಡ್ಶಿಪ್ಪು, ಒಂದು ಬಾಂಡಿಂಗ್, ಅದೆಲ್ಲ ಒಂಥರ ರಿಯಲಿಸ್ಟಿಕ್ ಆಗೇ ಕಾಣುತ್ತೆ. ಸೊ ಆ ಥರ ಒಂದು ತುಂಬ ಸಪೋರ್ಟಿವ್ ಆಗಿದ್ರು ಇವರು ಅಷ್ಟೇ. ಆ್ಯಂಡ್ ಸಾಂಗ್ ಟೈಮಲ್ಲಂತೂ ಇನ್ನು ನೋಡ್ತೀರಾ ನೀವೆಲ್ಲ, ಇನ್ನು ಪ್ರಮೋಷನ್ ಎಲ್ಲ ಸ್ಟಾರ್ಟ್ ಆಯಿತು. ಕಲೈ ಮಾಸ್ಟರ್ ಸರ್, ಕಲೈ ಮಾಸ್ಟರ್ ಬಗ್ಗೆ ಹೇಳಬೇಕು. ತುಂಬ ಚೆನ್ನಾಗಿ ಸಾಂಗ್ಸ್ ಕಲರ್ಫುಲ್ಲಾಗಿ ಬರ್ತಾರೆ, ಅದಕ್ಕೆ ಅವ್ರಿಗೆ ಮೇಜರ್ ಇದು. ಆ್ಯಂಡ್ ಡೆಫಿನೆಟ್ಲಿ ನಾವಿಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ, ಅಂದರೆ ಈ ಸಿನಿಮಾ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ವಿ ನಾವು. ನಮ್ಗೆ ಗೊತ್ತೇ ಇರಲಿಲ್ಲ, ಪರಿಚಯ ಇಲ್ದೇ ನಾವು ಎಷ್ಟೊಂದು, ಅಂದರೆ ಸಿನಿಮಾ ಬಿಟ್ಟು ಕೂಡ ನಿಮ್ಗೆ ಬೇರೆ ಬೇರೆ ಹವ್ಯಾಸಗಳೇನು, ವಾಟ್ ಯು ಲೈಕ್, ವಾಟ್ ಯು ಡೋಂಟ್ ಲೈಕ್, ಆ ಥರದ್ದೆಲ್ಲ. ಸೊ ವಿ ಬಿಕೇಮ್ ಫ್ರೆಂಡ್ಸ್ ಈ ಸಿನಿಮಾ ಮೂಲಕ. ಹಾಗಾಗಿ ಅದು ಕಾಣಿಸುತ್ತೆ, ಅದೊಂದು ಚೆನ್ನಾಗಿ ಆ ಕ್ಯಾರೆಕ್ಟರ್ಗಳಿಗೂ ಅದೇ ಬೇಕಿದೆ. ಇದು ಒಂದು ಕಾಲೇಜ್ ಟೈಮಲ್ಲಿ ಫ್ರೆಂಡ್ಸ್ ಅವರಿಬ್ಬರು, ಆ ಒಂದು ಸಲಿಗೆ ಕಾಣಬೇಕಿತ್ತು ಸ್ಕ್ರೀನ್ ಮೇಲೆ. ಅದ್ರ ಜೊತೆಗೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ವಾಟ್ ಕೈಂಡ್ ಆಫ್ ಗರ್ಲ್ ರಂಜಿನಿ ಆ್ಯಕ್ಚುಲಿ ನೀವು ಹೇಳೋದಾದರೆ? ರಂಜಿನಿ ಅವ್ರು ಹೇಳ್ಬೇಕಂದ್ರೆ ತುಂಬ ಫ್ರೆಂಡ್ಲಿ, ವೆರಿ ಗುಡ್ ಗರ್ಲ್. ಅವ್ರು ಯಾಕೋ ಈ ಕ್ವಶನ್ ಕೇಳಿದ್ದು, ಪುಸ್ತಕ ಬರೆಯೋರು, ಸಾಹಿತಿಕಾರರು ತುಂಬ ಬೋರ್ ಆಗ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಅನಿಸ್ಬಿಟ್ಟು ಏನಾದ್ರು ಅವರು? ಇಲ್ಲ, ನಾನು ಆ್ಯಕ್ಚುಲಿ ಅವ್ರ ಬುಕ್ ತೊಗೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಇನ್ನೂ ಜಾಸ್ತಿ ಓದೋಕ್ಕೆ ಟೈಮ್ ಆಗಿಲ್ಲ ಸರ್ ನಮಗೆ. ಸೊ ಅದೊಂದು
ಬುದ್ಧಿವಂತೆ, ಒಳ್ಳೆ ಒಂದು ಬುಕ್ ಬರೀತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಸರ್ ಯಾವ ಥರ ನಾಲೆಜಬಲ್ಲು. ಆ್ಯಂಡ್ ನಮ್ಮ ಇಬ್ಬರು ನೋಡಿದ್ರೆ ಒಂದು ಒಳ್ಳೆ ಫ್ರೆಂಡ್ಲಿಯಾಗಿ ಒಂದು ಸಿನಿಮಾ ಇದು ಮಾಡಿದ್ವಿ. ಇದು ಹೆಂಗೆ ಅಂತಂದ್ರೆ ಈಗ ನೀವು ಜರ್ನಲಿಸ್ಟ್ಗಳು ನ್ಯೂಸ್ ಓದೋರ ಬಗ್ಗೆನೂ ಸೇಮ್ ಒಪಿನಿಯನು, ತುಂಬ ಸೀರಿಯಸ್ ಇವರು, ಏನೋ ಅವ್ರ ಹತ್ರ ಮಾತಾಡಬಾರ್ದು, ಬರೀ ಏನೋ ಇಂಟೆಲೆಕ್ಚುಯಲ್ ಆಗಿ ಯೋಚನೆ ಮಾಡ್ತಿರ್ತಾರೆ, ಹಂಗೇನಿರಲ್ಲ, ಎಲ್ಲ ಲೈಫು. ಬಟ್ ಕೆಲವೊಂದು ವಿಚಾರದ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಅದೇ ಥರ 24/7 ಇದ್ಬಿಟ್ರೆ ನಮ್ಮನ್ನು ಯಾರೂ ಮಾತಾಡ್ಸಲ್ಲ. ಸಂತುಗೆ ಯಾಕೆಂದರೆ ಸಂತು ನಮ್ಗೆ ಗೊತ್ತು, ತುಂಬ ವರ್ಷದಿಂದ ನೋಡಿದ್ದೀವಿ. ವೆರಿ ಕೈಂಡ್ ಹಾರ್ಟೆಡ್, ಮತ್ತು ಮುಗ್ಧ ಹುಡುಗ ಅಂತ ನಮಗೆ ಫೀಲ್ ಆಗುತ್ತೆ. ಸಿನಿಮಾದಲ್ಲಿ ಮಾಸು, ಬಟ್ ಹೊರಗಡೆ ಬಂದರೆ ತುಂಬ ಮುಗ್ಧ. ಸೊ ನಿಮಗೆ ಹೇಗೆ ಅನಿಸಿದ್ದು? ಅಂದರೆ ಇವಾಗ ಒಂದು ಕ್ಲೀಶೆ ಲೈನ್ ಥರ ಹೇಳ್ಬೋದು ಅಂದರೆ, ಈ ಸಿನಿಮಾಗಳಲ್ಲೂ ತೋರಿಸ್ತಾರೆ ಅಪ್ಪನ ಹತ್ರ ತುಂಬ ದುಡ್ಡಿದ್ರೆ ಮಗ ಎಷ್ಟು ಜಂಬ ತೋರಿಸ್ಕೊಂಡು ಸ್ಕೋಪ್ ಹೊಡ್ಕೊಂಡು ಓಡಾಡ್ತಿರ್ತಾರೆ. ಆ ಥರ ಕ್ಲೀಶೆ ಥರ ಯೋಚನೆ ಮಾಡಿದರೆ ಇವ್ರು ಪ್ರೊಡ್ಯೂಸರ್ ಮಗ ಆಗಿ ಇವ್ರು ಹೆಂಗೆ ಬೇಕಾದ್ರೂ ಆ್ಯಟಿಟ್ಯೂಡ್ ತೋರಿಸ್ತಾರೆ, ಆ ಥರ ಒಂದು ಪ್ರೆಜುಡೈಸ್ ಯೋಚನೆ ಬರಬಹುದು. ಬಟ್ ಅವ್ರು ಆ ಥರ ಅಲ್ವೇ ಇಲ್ಲ, ಸಖತ್ ಡೌನ್ ಟು ಅರ್ತ್ ಆಗಿರ್ತಾರೆ. ಏನೂ ಹೆಚ್ಚಿಗೆ ಏನೂ ಹೇಳೋಕ್ಕೋಗಲ್ಲ, ಯಾರು ಏನು ಹೇಳಿದ್ರು ಅದನ್ನು ಸ್ವೀಕರಿಸ್ತಾರೆ, ತಗೊಳ್ತಾರೆ. ನಂದು ಹೇಳಿದ್ದೇ ಆಗಬೇಕಿಲ್ಲಿ ಅನ್ನೋ ಥರ ಏನಿಲ್ಲ. ಥರ ಒಂಥರ ಪ್ರೋಗ್ರೆಸಿವ್ ಮೈಂಡ್ಸೆಟ್ ಇದೆ, ಓಪನ್ ಮೈಂಡೆಡ್ ಆಗಿದ್ದಾರೆ. ಮತ್ತು ತುಂಬಾ ಏನು ಮಾತಾಡಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಆ ಥರ. ಮತ್ತೊಂದು ಖುಷಿ ವಿಚಾರ, ಸಾಂಗ್ಸ್ ಬಗ್ಗೆ ಮಾತಾಡಬೇಕು. ವಾಟ್ ಎ ಸಾಂಗ್ ಆ್ಯಕ್ಚುಲಿ. ಈಗಾಗಲೇ ಆಲ್ರೆಡಿ ಎಲ್ಲರ ಹೃದಯನ ಲಬ್ ಡಬ್ ಅಂತ ಬಡಿತಾ ಇದೆ. ಹೌದು, ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಎಲ್ಲ ಚಾಕ್ಲೇಟ್ಗಳನ್ನ ಆ್ಯಡ್ ಮಾಡಿ ಒಂದು ಸಾಂಗ್ ಮಾಡೋದಿದೆಯಲ್ಲ ಸರ್, ತುಂಬ ಕಷ್ಟ ಅದು. ಸೊ ಅಂಥದ್ರಲ್ಲಿ ನಮ್ಮ ಕಿನ್ನಲ್ ರಾಜು ಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರವಿ ಬಸ್ಸೂರ್ ಅವ್ರ ಮ್ಯೂಸಿಕ್ಕು ನಿಮ್ಗೆ ಗೊತ್ತಿರೋ ಹಾಗೆ KGF ಅಲ್ಲೇ ನೋಡಿರ್ತಾರೆ ಯಾವ ರೇಂಜಿಗೆ ಯಾವ ರೀತಿ ಇರುತ್ತೆ ಅಂತ. ಬಟ್ ಇದು ಫಸ್ಟು ಇದು ಡಿಫ್ರೆಂಟ್ ಅನಿಸುತ್ತೆ ಅವರು ಮಾಡಿರೋದು ಸಾಂಗು. ನನಗೆ ಲಬ್ಬು ಡಬ್ಬು ಇದರದ್ದಾಗಿರಲಿ ತುಂಬ ಖುಷಿ ಆಯಿತು. ನನ್ನ ಕೆರಿಯರ್ಗೆ ಇದೊಂದು ಮಾರ್ಕ್, ಇದೊಂದು ಸಾಂಗ್, ಈ ಸಾಂಗ್ ಆ್ಯಕ್ಚುಲಿ. ಸೊ ಇದಲ್ಲದೆ ಮತ್ತೆ ಇನ್ನೊಂದು ಸಾಂಗ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದು ಹೇಳ್ತಾ ಇದ್ದೀವಿ ಪ್ರೊಡ್ಯೂಸರ್ ಸರ್ಗೆ ಬೇಗ ಮಾಡಿಸಿ ಸರ್ ಅಂತ. ಅವರು ಡೈರೆಕ್ಟರ್ ಮೇಲೆ ಹೇಳ್ತಾರೆ ಡೈರೆಕ್ಟರ್ ತುಂಬ ಸೋಂಬೇರಿ ಅಂತ. ನೋಡಬೇಕು ಇನ್ನು ಏನು ಮಾಡ್ತೀವಿ ಅಂತ. ತುಂಬ ಖುಷಿ ಆಯಿತು ಸರ್. ನಾನು ಆ್ಯಕ್ಚುಲಿ ನನ್ನ ಸಿನಿಮಾದಲ್ಲಿ ಇಷ್ಟು ಡ್ಯಾನ್ಸ್ ಸ್ಟೆಪ್ಸು ಇದೇ ಫಸ್ಟ್ ಟೈಮ್. ಈ ಲಬ್ಬು ಡಬ್ಬು ಅವು ಇವು ಎಲ್ಲ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಕಲ್ಲೈ ಮಾಸ್ಟರ್ ವಾಸ್ ವೆರಿ ಸಪೋರ್ಟಿವ್. ಜೊತೆಗೆ ಇವರು ಅಷ್ಟೇ, ಡ್ಯಾನ್ಸರ್ಸ್ ಆಗಿರಲಿ, ಯಾರೇ ಆಗಿರಲಿ, ನಮ್ಮ ಸಿನಿಟೆಕ್ ಸೂರಿ ಸರ್ ಆಗಿರಲಿ, ವೆರಿ ಸಪೋರ್ಟಿವಿಂದ ನಮಗೆ ಒಂದು ಬ್ಯೂಟಿಫುಲ್ ಸಾಂಗ್ ಆಚೆ ಕಡೆ ಬಂದಿದೆ. ಸೊ ಸದ್ಯಕ್ಕೆ ಬರೀ ರೀಕಲ್ ಸಾಂಗ್ ಬಂದಿದೆ, ಎಲ್ಲೋ ಪಾರ್ಟಲ್ಲಿ ಮಾತ್ರ ನಾವು ಡ್ಯಾನ್ಸ್ ಆಡೋ ಥರ ಕಾಣಿಸ್ಕೊತೀವಿ. ನೆಕ್ಸ್ಟು ಚಾಕ್ಲೇಟ್ ಗರ್ಲ್ ಆ್ಯಕ್ಚುಲಿ ಕನ್ನಡಕ್ಕೆ ಇವರು ಈಗ. ನೆಕ್ಸ್ಟ್ ಇನ್ನು ಯಾರಾದರೂ ರಂಜನಿ ಏನಂತಲೇ ಚಾಕ್ಲೇಟ್ ಗರ್ಲ್ ಅಂತ ಕರಿಬೇಕು, ಹಂಗಾಗ್ಬಿಟ್ಟಿದ್ದಾರೆ ಈಗ. ಚಾಕ್ಲೇಟ್ ಗರ್ಲ್ ಸ್ವಲ್ಪ ಹಳೆ ಹೆಸರು, ತುಂಬ ಜನಕ್ಕೆ ಬಂದು ರೋಲಿಂಗ್ ಟ್ರೋಫಿ ಆಗಿಬಿಟ್ಟಿದೆ ಅದು. ಬಟ್ ಸಾಂಗ್ ಅಂತೂ ಚಾಕ್ಲೇಟ್ ಸಾಂಗು, ಒಂದು ಇಡೀ ಚಾಕ್ಲೇಟ್ ಅಂಗಡಿ ಸಾಂಗ್ ಅಂತ ಕರಿಬೋದು. ಎಲ್ಲ ಚಾಕ್ಲೇಟ್ಸು ಇದೆ. ಆಮೇಲೆ ಮೇಯ್ನ್ಲಿ ಅದೇ ನೀವು ಇವಾಗ ತಾನೇ ಹೇಳಿದ್ರಲ್ಲ, ಪುಸ್ತಕ ಬರೀತೀನಿ ಆ ಥರದೆಲ್ಲ ಒಂಥರ ಗಂಭೀರವಾಗಿ ನೋಡೋದ್ರ ಮಧ್ಯೆ ನನ್ನನ್ನು ಒಂದು ಸ್ವಲ್ಪ ಫನ್ ಲವಿಂಗ್ ಆಗಿ ಆರಾಮಾಗಿ ಡ್ಯಾನ್ಸ್ ಮಾಡಿಕೊಂಡು ಕ್ಯೂಟಾಗಿ ಕಾಣಿಸ್ಕೊಂಡು ಇದೆಲ್ಲದಕ್ಕೂ ಒಂದು ಅವಕಾಶ ಈ ಸಾಂಗು, ಈ ಸಿನಿಮಾ ಪ್ರತಿಯೊಂದು ಕೂಡ. ಈ ಸಾಂಗು ಫನ್ನಾಗಿರಲಿ ಅಂತಲೇ ಬೇರೆ ಥರನೇ ಕೊರಿಯೋಗ್ರಫಿ ಮಾಡಿದ್ದಾರೆ ಕಲೈ ಮಾಸ್ಟ್ರು. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ತುಂಬ ಖುಷಿ ಇದೆ ಈ ಸಾಂಗಲ್ಲಿ. ಡೆಫಿನೆಟ್ಲಿ ಈಗಾಗಲೇ ಎಷ್ಟು ಸುಮಾರು ಮಿಲಿಯನ್ ವ್ಯೂಸ್ ಹೋಗಿದೆ. ಸೊ ಇನ್ನೂ ಕಂಪ್ಲೀಟ್ ವಿಡಿಯೋ ಸಾಂಗ್ ರಿಲೀಸ್ ಆದಮೇಲೆ ಇನ್ನೂ ಲೈಕ್ ಮಾಡ್ತಾರೆ. ನಮಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆ್ಯಕ್ಚುಲಿ. ಆ ಸಾಂಗ್ ಅಷ್ಟೇ, ಈ ಸಿನಿಮಾ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ, ಅಷ್ಟೇ ಚೆನ್ನಾಗಿದೆ. ನಾವು ಕೂಡ ಅಂದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಇಬ್ಬರು ಕೂಡ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾರೆ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.